ಸಿಎಂ ಡಿಸಿಎಂ ಬಂದರೂ ಕೂಡ ಪ್ರಚಾರಕ್ಕೆ ಬರ್ತಾ ಇಲ್ಲ ಕೈ ಮುಸ್ಲಿಂ ಮುಖಂಡರು. ಸಿಎಂ ಡಿಸಿಎಂ ಪ್ರಚಾರಕ್ಕೆ ಬಂದರೂ ಸುಳಿಯದ ಎಂಎಲ್ಸಿ ಅಬ್ದುಲ್ ಜಬ್ಬಾರ್. ಸಿಎಂ ಸಿದ್ದರಾಮಯ್ಯ ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಂಡಿದ್ರು ಜಬ್ಬಾರ್ ಕೂಡ. ಆದರೆ ಇಲ್ಲಿ ಪ್ರಚಾರಕ್ಕೆ ಅವರೇ ಬರ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಇಲ್ಲಿ ಮುಸ್ಲಿಂ ಸಮುದಾಯದ ನಾಯಕರಿಗೂ ಕೂಡ ಈ ಬಾರಿ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದಿತ್ತು. ಆದರೆ ಆ ರೀತಿ ಏನೂ ಆಗಿಲ್ಲ. ಕೊನೆ ಕ್ಷಣದಲ್ಲಿ ಶಾಮನೂರ್ ಅವರ ಮೊಮ್ಮಗನಿಗೆ ಇಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಹಾಗಾಗಿ ದಾವಣಗೆರೆಗೆ ಸಿಎಂ ಬಂದರೂ ಕೂಡ ಅಬ್ದುಲ್ ಜಬ್ಬಾರ್ ಕೂಡ ಹೋಗ್ತಾ ಇಲ್ಲ ಪ್ರಚಾರಕ್ಕೆ. ಸಚಿವ ಮಲ್ಲಿಕಾರ್ಜುನ್ ವಿರುದ್ಧ ಅಬ್ದುಲ್ ಜಬ್ಬಾರ್ ಅಸಮಾಧಾನ ಕೂಡ ಹೊರಹಾಕಿದ್ರು. ಅಂತಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ, ಇಷ್ಟೊಂದು ಬೇಡಿಕೆ ಇಟ್ಟಿದ್ರು, ಇಷ್ಟು ವರ್ಷ ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡಿದ್ರು ಕೂಡ ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಂ ನಾಯಕರಿಗೆ ಇಲ್ಲಿ ಟಿಕೆಟ್ ಕೊಡಲಿಲ್ಲ. ಎಲ್ಲರೂ ಕೂಡ ಆಲ್ಮೋಸ್ಟ್ 7 ರಿಂದ 8 ಜನ ಇಲ್ಲಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು. ಸುಮಾರು 70 ರಿಂದ 80 ಸಾವಿರ ಮತಗಳು ಅವ್ರಿಗೆ ಬೀಳುವಂತ ಸಾಧ್ಯತೆ ಇತ್ತು. ಹಾಗಾಗಿ ಕೊನೆ ಕ್ಷಣದಲ್ಲಿ ಸಮರ್ಥಿಗೆ ಕಾಂಗ್ರೆಸ್ ಸರ್ಕಾರ ಟಿಕೆಟ್ ಘೋಷಣೆ ಮಾಡಿತ್ತು. ಹಾಗಾಗಿ ಪ್ರತಿ ಬಾರಿ ಸಿಎಂ ಸಿದ್ದರಾಮಯ್ಯ ಯಾವಾಗೆಲ್ಲ ಟಿಕೆಟ್ ಘೋಷಣೆ ಆಯಿತು ಅದಾದ ನಂತರ ಸಿಎಂ ಹೇಳಿದ್ದು ಎಲ್ಲವೂ ಕೂಡ ಪದ್ಧತಿ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ನಿರ್ಧಾರ ಮಾಡಿಕೊಂಡಿದೆ. ಪದ್ಧತಿ ಹೇಗಿದೆ, ಶಾಮನೂರ್ ಶಿವಶಂಕರಪ್ಪ ಅವರು ನಿಧನರಾದ್ರು, ಅದಾದ ನಂತರ ಅವರ ಕುಟುಂಬದಲ್ಲೇ ಅವರ ಫ್ಯಾಮಿಲಿಯಲ್ಲೇ ನಾವು ಟಿಕೆಟ್ ಕೊಡಬೇಕಾಯ್ತು. ಹಾಗಾಗಿ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಷ್ಟೇ, ಅದನ್ನ ಹೊರತಾಗಿ ಯಾವುದೇ ತಾರತಮ್ಯ ನಾವು ಮಾಡ್ತಿಲ್ವಾ ಅಂತ ಹೇಳಿ ಸಿಎಂ ಕೂಡ ಹೇಳಿದ್ರು, ಡಿಸಿಎಂ ಕೂಡ ಇದನ್ನೇ ಹೇಳಿದ್ರು. ಆದರೆ ಇಲ್ಲಿ ಜಬೀರ್ ಅಹಮದ್ ಇರಲಿ ಅಥವಾ ಬೇರೆ ಬೇರೆ ಕಾಂಗ್ರೆಸ್ ನಾಯಕರು ಇದೇ ವಿಚಾರವಾಗಿ ಬಹಳಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ 70 ರಿಂದ 80 ಸಾವಿರ ಮುಸ್ಲಿಂ ಸಮುದಾಯದ ವೋಟ್ಗಳಿದೆ. ಈ ವೋಟ್ಗಳನ್ನ ಹೇಗೆ ಇವರು ಹಿಡಿದಿಟ್ಕೊಳ್ತಾರೆ ಅಥವಾ ಏನ್ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಆದ್ರೂ ಕೂಡ ಖುದ್ದು ಸಿಎಂ ಹೋಗಿ ಪ್ರಚಾರ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ವಿರೋಧ ಪಕ್ಷದವರು ಟೀಕೆ ಮಾಡ್ತಿದ್ದಾರೆ.